ಪ್ರಧಾನಿ ನರೇಂದ್ರ ಮೋದಿಯವರು ನಾಳೆ ರಾಜಸ್ಥಾನದ ಬಿಕನೇರ್ ಏರ್ಬೇಸ್ಗೆ ಭೇಟಿಯನ್ನ ನೀಡ್ತಾರೆ. ಪಾಕ್ನ ಉಗ್ರನಂಟು ಆಪರೇಷನ್ ಸಿಂಧೂರ ಕದನ ವಿರಾಮದ ಉದ್ಯಮಾನಗಳ ಬಗ್ಗೆ ವಿಶ್ವ ರಾಷ್ಟ್ರಗಳಿಗೆ ಇನ್ನು ಭಾರತದ ಸರ್ವಪಕ್ಷ ನಿಯೋಗ ಇವತ್ತಿನಿಂದ ಪ್ರಯಾಣ ಆರಂಭ ಮಾಡಿದೆ. ಜೆಡಿಯು ಎಂಪಿ ಸಂಜಯ್ ಝಾ ನೇತೃತ್ವದ ಮೊದಲ ನಿಯೋಗ ಇಂಡೋನೇಷ್ಯಾ, ಮಲೇಷ್ಯಾ, ದಕ್ಷಿಣ ಕೊರಿಯಾ, ಜಪಾನ್, ಸಿಂಗಾಪುರಕ್ಕೆಲ್ಲ ಕೊಡ್ತಾ ಇದೆ. ಈ ನಿಯೋಗದಲ್ಲಿರುವಂತಹ ಕಾಂಗ್ರೆಸ್ನ ಸಲ್ಮಾನ್ ಖುರ್ಷಿದ್ ಅವರು ಭಾರತ ಪಾಕ್ ಕದನ ವಿರಾಮಕ್ಕೆ ಟ್ರಂಪ್ ಮಾತುಕತೆ ನಡೆಸಿದ್ದಾರೆಯೇ ಹೊರತು ಮಧ್ಯಸ್ಥಿಕೆ ವಹಿಸಿಲ್ಲ ಅಂತ ಅವರು ಹೇಳಿದ್ದಾರೆ. ಮತ್ತೊಂದು ಕಡೆಗೆ ಶಿವಸೇನಾ ಸಂಸದ ಶ್ರೀಕಾಂತ್ ಸಿಂಧೆ ನೇತೃತ್ವದ ನಿಯೋಗ ಯುಎಇ ಮತ್ತು ಆಫ್ರಿಕಾ ದೇಶಗಳಾದ ಕಾಂಗೋ, ಲೈಬೀರಿಯಾ ಮತ್ತು ಸಿಯೇರಾ ಲಿಯೋನ್ಗೆ ಭೇಟಿಯನ್ನು ನೀಡಲಿದ್ದಾರೆ. ಹೀಗೆ ಸರ್ವಪಕ್ಷಗಳ ನಿಯೋಗವು ವಿಶ್ವದ 30 ರಾಷ್ಟ್ರಗಳ ಮುಂದೆ ಪಾಕ್ ಉಗ್ರ ನಂಟನ್ನ ಹೇಳೋಕೆ ಹೊರಟಿವೆ. ಆದರೆ ವಿಪಕ್ಷಗಳಿಂದ ಎದುರಾಗುವ ಕಠಿಣ ಪ್ರಶ್ನೆಗಳಿಂದ ಪಾರಾಗೋಕೆ ಅವರ ಗಮನ ಬೇರೆಡೆ ಸೆಳೆಯೋಕ್ಕೂ ಕೂಡ ಮೋದಿ ಸರ್ಕಾರ ಸರ್ವಪಕ್ಷ ಸಂಸದರ ನಿಯೋಗ ಕಳಿಸ್ತಾ ಇದೆ ಅಂತ ಕಾಂಗ್ರೆಸ್ನ ಜಯರಾಮ್ ರಮೇಶ್ ಟೀಕಿಸ್ತಾ ಇದ್ದಾರೆ. ಇನ್ನು ಪಾಕಿಸ್ತಾನ ಮೇಲಿನ ದಾಳಿಯನ್ನ ಚುಟ್ಪುಟ್ ಎಂದಿರುವಂತಹ ಖರ್ಗೆ ವಿರುದ್ಧ ಬಿಜೆಪಿ ಕಿಡಿಕಾರಿದೆ. ಪ್ರಿಯಾಂಕಾ ಖರ್ಗೆಯನ್ನ ಚಲುವಾದಿ ನಾರಾಯಣ ಸ್ವಾಮಿ ನಾಯಿಗೆ ಹೋಲಿಸಿಬಿಟ್ಟಿದ್ದಾರೆ. ಪ್ರಿಯಾಂಕಾ ಖರ್ಗೆ ಬೆಂಬಲಿಗರು ಮುತ್ತಿಗೆಗೆ ಯತ್ನವನ್ನ ಹಾಕಿದ್ರು ಇವತ್ತು. ಖರ್ಗೆ ಅವರು ಚಿಟ್ಪುಟ್ಟು 60 ಜನ ಸತ್ತರಲ್ಲ, ಏನು ಇರ್ಬೇಕು ಹಚ್ಚಿ ಸತ್ತರ ಅವರೆಲ್ಲ. ನಮ್ಮ ಪಾಕಿಸ್ತಾನ ಒತ್ತಿ ಹೇಳ್ತಾರೆ, ನಮ್ಮ 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 ಪಾಕಿಸ್ತಾನ ಅಂತ. ಹಂಗಾರೆ ಭಾರತ ಯಾವುದು? ರಾಹುಲ್ ಗಾಂಧಿ ಕೇಳ್ತಾರೆ, ಅವ್ರಿಗೆ ಮತಿಭ್ರಮಣೆ ಆಗಿದೆಯೋ ಏನೋ ನನಗೆ ಗೊತ್ತಿಲ್ಲ, ನಮ್ದು ಎಷ್ಟು ಫ್ಲೈಟ್ಗಳನ್ನು ಅವರು ಉರುಳಿಸಿದ್ರು ಹೊಡೆದು ಅಂತ ಕೇಳ್ತಾರೆ. ಯು ಆರ್ ಅನ್ಫಿಟ್ ಟು ಬಿ ಎ ಅಪೋಸಿಷನ್ ಲೀಡರ್. ಖರ್ಗೆ ಅವರು ನಿನ್ನೆ ಮಾತಾಡ್ತಾ ಹೇಳ್ತಾರೆ, ಚುಟ್ಪುಟ್ ಯುದ್ಧ ಆಗಿದೆ, ಚುಟ್ಪುಟ್ ಯುದ್ಧ ಆಗಿದೆ, ನಮ್ ಪಾಕಿಸ್ತಾನ ನಮ್ ಪಾಕಿಸ್ತಾನ ನಮ್ ಪಾಕಿಸ್ತಾನ ಅಂತಂದ್ರೆ ಯಾವ ದೇಶದಲ್ಲಿದ್ದಾರೆ ಇವರು? ನಿಮ್ ಪಾಕಿಸ್ತಾನ ಆದ್ರೆ ನಮ್ ಹಿಂದೂಸ್ತಾನ ಏನ್ ಮಾಡ್ತು? ನೀವು ಯಾರ ಪರ ಇದ್ದೀರಿ? ಡಿಕ್ಲೇರ್ ಮಾಡ್ಕೊಳ್ಳಿ ಓಪನ್ ಆಗಿ. ನಾವು ಯಾರು ಇದೊಂದು ರೀತಿಯ ಕಾಂಗ್ರೆಸ್ಗೆ ಬಹಳ ದೊಡ್ಡ ಮುಜುಗರ ಅಲ್ಲ ಸರ್ ಕೆಲವು ಮಾತನಾಡುವ ವಿಚಾರ. ನಮ್ಮ ಪಾಕಿಸ್ತಾನ ಅಂತಂದ್ರೆ ಇದು ಅವರ ಭಾರತ ಆಗತ್ತೆ. ಹೌದು, ಅದು ತುಂಬಾ ಈಗ ಚರ್ಚೆಗೆ ಆಸ್ಪದ ಕೊಡುತ್ತೆ. ಅವ್ರಿಗೆ ಅರಿವಿಲ್ಲದೆ ಅದಾಗಿದೆ. ನಮ್ಮ ಭಾರತ ನಮ್ಮ ಭಾರತ ಪಾಕಿಸ್ತಾನ ವಿರುದ್ಧ ಅಂತ ಮಾತಾಡಬಹುದಾದ ಬಹಳ ಹಿಂದೆ ಈ ದಾವೂದ್ ಇಬ್ರಾಹಿಂಗೋ ವೀರಪ್ಪನ್ಗೋ ಅವರು ಅಂತ ಬಂದುಬಿಡ್ತು. ನಮ್ಮಲ್ಲಿ ನಾನು ನ್ಯೂಸಲ್ಲಿ ಇದ್ದೆ ಅಂತ ಅನ್ಸುತ್ತೆ ಆ ಟೈಮಲ್ಲಿ, ಬೆಳಗಿನ ಹೊತ್ತಲ್ಲಿ. ನಮ್ಮ ಹುಡುಗರು ಯಾರೋ ಅದನ್ನ ಅವರು ಅಂತೇನೋ ಅಂದ್ಬಿಟ್ಟು, ಯಾವನವನು ಅವರು ಅಂತಂದವನು. ನಾನು ಡೆಲ್ಲಿಯಲ್ಲಿದ್ದಾಗ ನೀವು ಹೇಳಿ, ನಾನು ಬೈದ್ಬಿಟ್ಟೆ, ಕಸಬ್ ವಿಚಾರದಲ್ಲಿ ನೀವು ಹೇಳಿ ಬೈದ್ಬಿಟ್ಟೆ. ಅವನು ಅವರು ಅನ್ನೋಕ್ಕೆ, ಅವನು ಅವರು ಅನ್ನೋಕ್ಕೆ ಕೆಲವ್ರುಗಳಿಗೆ ಆ ನೆಸಿಟಿ ಇಲ್ಲ ಆಗಿದೆ. ಎಸ್, ಕಾಂಗ್ರೆಸ್ನವರು ಸರ್ ಅಷ್ಟೆಲ್ಲ ಆರೋಪ ಮಾಡೋರು ಸರ್ವಪಕ್ಷ ನಿಯೋಗದಲ್ಲಿ ಅವ್ರ ಸಂಸದರನ್ನ ಕಳಿಸಲ್ಲ ಅಂತ ಅನ್ಬೋದಾಗಿತ್ತು. ಒಂದ್ ಕಡೆ ಕಳಿಸ್ಬಿಟ್ಟು ಯಾರು ಕಳಿಸಿದ್ದಾರೆ? ಶಶಿ ತರೂರ್ ಒಬ್ಬರೇ ಅಲ್ಲ ಸರ್, ಆಯ್ತು ಅವ್ರು ಹೋಗಿದ್ದಾರೆ, ಇವ್ರು ಕಳಿಸಿಲ್ಲ. ಇಲ್ಲಿ ಜಯರಾಮ್ ರಮೇಶ್ ಮಿತ್ರ ಪಕ್ಷಗಳು ಹೋಗಿವೆ, ಶಿವಸೇನೆ ಹೋಗಿದೆ, ಎನ್ಸಿಪಿ ಇಂದ ಹೋಗಿದ್ದಾರೆ. ಯಾರು ಹೋದ್ರೋ ಬಿಟ್ರ ಪವೈಸಿ ಹೋಗಿದ್ದಾನಲ್ಲ ಪಾರ್ಟಿ, ಅದೇಳಿ ಫಸ್ಟ್ ಟೈಮ್ ಬಹಳ ಅವರೆಲ್ಲ ಹೋಗಿದ್ದಾರೆ. ಏನೋ ಕಾಂಗ್ರೆಸ್ ಒಂದು ಪೊಸಿಷನ್ಗೆ ಬಂದ್ಬಿಟ್ಟಿದೆ. ಕಾಂಗ್ರೆಸ್ಸಲ್ಲಿ ಒಂದು 2-3 ಗುಂಪಿದ್ದಂಗಿದೆ ಥಾಟ್ಸಲ್ಲಿ. ಒಂದು, ಏನಾರು ಮಾಡ್ಕೊಂಡು ಹಾಳಾಗೋಲಿ ಬಿಡಪ್ಪ, ನಮ್ಗೆ ಯಾಕೆ, ಮಾತಾಡಿದ್ರೆ ತಪ್ಪು, ಮಾತಾಡ್ದಿದ್ರೆ ತಪ್ಪು, ಸುಮ್ಮನೆ ಇದ್ಬಿಟ್ರೆ ಆಯ್ತು, ನಮ್ಗೆ ಯಾಕೆ ಬೇಕು ಗ್ರಾಚಾರ, ಹೋಗತ್ತ ಕಡೆಗೆ ಅಂತ ಬಿಟ್ಬಿಟ್ಟಂಗಿದೆ ಒಂದು ಗ್ರೂಪು. ಇನ್ನೊಂದು ಗ್ರೂಪು ಏನಾದ್ರು ಸಣ್ಣ ಪುಟ್ಟ ಕಿರಿಕಿರಿ ಮಾಡ್ತಾ ಇರೋ ನಾನು ಹಂಗೆ ಇದ್ದಂಗಿದೆ, ಕಿರಿಕಿರಿ ಮಾಡ್ತಾರೆ. ಮೂರನೇದೊಂದು ಗ್ರೂಪ್ ಇದೆ, ಅದೇ ಈ ಗ್ರೂಪ್. ಇದು ಏನು ಬೇಕಾದ್ರೂ ನಡೀಲಿ, ಮೋದಿನ ಬೈತಾ ಇರಬೇಕು, ಅದು ಬಿ ಜೆ ಪಿನ ಬೈತಿರ್ಬೇಕು. ಆಂಟಿ ಬಿ ಜೆ ಪಿ, ಆಂಟಿ ಮೋದಿ ಫೈರು ಉರಿತಾನೇ ಇರಬೇಕು. ಅದು ಯಾವುದೇ ಕಾರ್ಯಕ್ರಮ ಎಂಥದ್ದು ಕರು ಆಗಲಿ. ಹೌದು, ಕರೆಕ್ಟ್ ಸರ್. ಹೋಟೆಲ್ ಬೈತಾರೆ. ಹಾಂ, ರಾಜಸ್ಥಾನದ ಕಡೆಯಿಂದ 25,000 ಜೇನುನೊಣಗಳು ದೆಹಲಿ ಕಡೆಗೆ ಬರುತ್ತಿದೆ. ಮೋದಿ ಈ ಮನೋಸ್ಥಿತಿಗೆ ಬಂದುಬಿಟ್ಟಿದ್ದಾರೆ. ಈ ಮನೋಸ್ಥಿತಿಗೆ ಬಂದವರು 2 ಕಾರಣಕ್ಕೆ ಬಂದಿದ್ದಾರೆ. ಒಂದು, ಐಡಿಯಾಲಜಿಕಲಿ ಸೈದ್ಧಾಂತಿಕವಾಗಿ ಅವ್ರನ್ನ ಅಪೋಸ್ ಮಾಡಬೇಕು, ಎಲ್ಲದಕ್ಕೂ ಮಾಡ್ತೀವಿ ಹೋಗತ್ಲ ಕಡೆ ಅಂತ. ಎರಡನೇದು, ಅವರ ನಾಯಕರನ್ನು ಮೆಚ್ಚಿಸಲು. ಯಾಕಂದರೆ ಕಾಂಗ್ರೆಸ್ಸಲ್ಲಿ ಒಂದು ಕಾಂಪಿಟೇಷನ್ ಇದೆ, ಯಾರು ಚೆನ್ನಾಗಿ ಬೈತಾರೆ. ನೆಕ್ಸ್ಟ್ ಅವಾರ್ಡ್ ಏನೋ ಬರುವ ಬಿ ಜೆ ಪಿ ಮತ್ತು ಮೋದಿಗೆ ಅಥವಾ ಅಮಿತ್ ಶಾಗೆ, ಯಾರಿಗೋ ಒಬ್ಬರಿಗೆ ಹೆಂಗೆ ಚೆನ್ನಾಗಿ ಬೈತಾರೆ, ಅದು ಪವರ್ ಅವನಿಗೆ ಅಂತ. ಈ ಪರಿಸ್ಥಿತಿಯ ರಾಜಕಾರಣದಲ್ಲಿ ನೋ ವೇ ನೀವು ಸರ್ವಾನುಮತ ಒಪ್ಪಿಗೆ ಆಗಬಹುದಾದ ರಾಜಕಾರಣ ಮತ್ತು ದೇಶ ನಡೆಸಕ್ಕೆ ಸಾಧ್ಯನೇ ಇಲ್ಲ, ಇಂಪಾಸಿಬಲ್. ಬಟ್ ಕಾಂಗ್ರೆಸ್ನವರೇ ಕೇಳ್ತಾರೆ, ಅಮೆರಿಕ ಈ ಪರಿಸ್ಥಿತಿ ನಮ್ಮ ದೇಶಕ್ಕೆ ಮಾತ್ರನಾ? ಹಾಗೇನಿಲ್ಲ, ಎಲ್ಲ ದೇಶಕ್ಕೂ ಇದೆ, ಎಲ್ಲ ಕಡೆನೂ ಇದೆ. ಟ್ರಂಪ್ ಮಾಡಿದ್ದನ್ನು ಅಪೋಸ್ ಮಾಡಬೇಕು ಅಂತಲೇ ಇರೋ ಡೆಮೊಕ್ರಾಟ್ಸ್ ಇದ್ದಾರೆ. ದೇಶ ಬಿದ್ದೋದ್ರು ಸರಿ, ವಿರೋಧ ಅದು ಮಾಡೇ ಮಾಡೋದು ಹೋಗತ್ತ ಕಡೆ. ಅಲ್ಲ, ಈಗ ಟ್ರಂಪ್ ಅವರು ಎಲ್ಲಿ ಮಧ್ಯಸ್ಥಿಕೆ, ಟ್ರಂಪ್ಗೆ ನೆಗಡಿ ಬಂದಿದೆಯಂತೆ.
ಮೂಗೇ ಇಲ್ಲ ಅವ್ನಿಗೆ ನೆಗಡಿ ಹಿಂಗೆ ಬರುತ್ತೆ ಅಂತ ತರ್ಬೇಕಾರೆ ಆ ಮಟ್ಟಕ್ಕೆ ಆ ಲೆವೆಲಲ್ಲಿ ಇದೆ ಈಗ ದಿಸ್ ಎಸ್. ಅಮೆರಿಕ ವಿಚಾರದಲ್ಲಿ ಏನ್ ಮಧ್ಯಸ್ಥಿಕೆ ವಹಿಸಿದ್ರು, ಯಾಕೆ ನೀವು ಯುದ್ಧ ವಿರಾಮ ಘೋಷಣೆ ಮಾಡಿದ್ರಿ ಅಂತಾರೆ. ಇಲ್ಲಿ ಸಲ್ಮಾನ್ ಖುರ್ಷಿದ್ ಅವರೇ ಹೇಳ್ತಾರೆ ಅವ್ರು ಬರೀ ಮಾತುಕತೆ ಮಾಡಿದ್ರೆ ಅವ್ರು ಯಾವುದು ಏನೂ ಹೇಳಿಲ್ಲ ಅಂತ. ನಾನು ಇದನ್ನೇ ಅವತ್ತು ಫಸ್ಟ್ ಡೇ ಹೇಳಿದೆ. ಹೌದು, ಅವ್ರು ಯಾರೀ ಮಾಡಕ್ಕೆ? ಅಲ್ಲ, ಕಾಂಗ್ರೆಸ್ ಯಾಕೆ ಡ್ಯುಯಲ್ ಸ್ಟ್ಯಾಂಡ್ ಅಲ್ಲಿ ಇದೆಯಂತ ಒಂದ್ ಕಡೆ ಕೇಳ್ತಾರೆ, ಇನ್ನೊಂದ್ ಕಡೆಗೆ ಅವರೇ ಕಾಂಗ್ರೆಸ್ಸಿನ ಹೇಳ್ತಾರೆ. ಡ್ಯುಯಲ್ ಸ್ಟ್ಯಾಂಡ್ ಅಲ್ಲ, ಹಾ ಸರ್, ಆಯಾಯ ವ್ಯಕ್ತಿಗಳಿಗೆ ಅವರ ಬಗೆರಿಗೂ ಇರುವ ಮಾಹಿತಿಗಳ ಪ್ರಕಾರದಲ್ಲಿ ಹೇಳ್ತಿರೋದು. ಪಕ್ಷದ್ದಲ್ಲ ಅದು. ನೋ, ಕೆಲವರು ಅದನ್ನು ಕೇಳಿದ ಮೇಲೆ ಹೌದು ಅದು ಹೀಗೆ ನಡೆದಿದೆ ಅಂತ ತೀರ್ಮಾನಕ್ಕೆ ಬಂದಿದ್ದಾರೆ. ಕೆಲವರು ಕೇಳಿದ ಮೇಲೆ ಅದು ಹೇಗಾರು ನಡೆದಿರಲಿ ನಾವು ಹೀಗೆ ನಡೆದಿದೆ ಅಂತ ಹೇಳೋಣ ಅಂತ ಹೇಳ್ಕೊಂಡು ಹೋಗ್ತಿದ್ದಾರೆ. ಹಾಗೆ ಎಸ್. ಪಾಕ್ ಪರ ಬೇಹುಗಾರಿಕೆ ಮಾಡಿರೋದನ್ನ ಹರಿಯಾಣ ಮೂಲದ ಯೂಟ್ಯೂಬರ್ ವಿಷಕನ್ಯೆ ಜ್ಯೋತಿ ಮಲ್ಹೋತ್ರಾ ಒಪ್ಕೊಂಡಿದ್ದಾಳೆ. ಪಾಕಿಸ್ತಾನಿ ಗುಪ್ತಚರ ಏಜೆಂಟ್ಗಳ ಜೊತೆ ಸಂಪರ್ಕ ಇದೆ. ದೆಹಲಿಯ ಪಾಕ್ ಹೈಕಮಿಷನ್ ಅಧಿಕಾರಿ ಡ್ಯಾನಿಶ್ ಜೊತೆ ನಿಯಮಿತ ಸಂಪರ್ಕ ಹೊಂದಿದ್ದೀನಿ ಅಂತ NIA ವಿಚಾರಣೆಯಲ್ಲೆಲ್ಲ ಆಕೆ ಬಾಯ್ಬಿಟ್ಟಿದ್ದಾಳೆ. ಜೊತೆಗೆ ಏನೇನು ಅನುಮಾನಗಳಿತ್ತು ಆಕೆಯ ವಿಚಾರದಲ್ಲಿ, ಹೇಗೆಲ್ಲ ಈಕೆ ಪಾಕಿಸ್ತಾನಕ್ಕೆ ಸಹಾಯ ಮಾಡಿರ್ಬೋದು ಅಂತ ಅದರಲ್ಲೆಲ್ಲ ಆಕೆ ಡೈರೆಕ್ಟ್ ಆಗಿ NIA ತನಿಖೆಯಲ್ಲಿ ವಿಚಾರಣೆಯಲ್ಲಿ ಒಪ್ಕೊಂಡಿದ್ದಾಳೆ. ಈ ಪ್ರಕರಣದಲ್ಲೂ ಈ ಹೆಣ್ಣು ಮಗಳು ಮಾಡಿರೋದನ್ನು ಕರೆಕ್ಟಾಗಿ ಪ್ರೂವ್ ಮಾಡಿದ್ರೆ ಕತ್ತರಿಸಾಕ್ಬೇಕು, ಅಷ್ಟು ಮಾತ್ರ ನಿಜ, ಒಪ್ಕೋತೀನಿ ಬೇಕಾದ್ರೆ. ಬಟ್ ಒಂದು ಎಚ್ಚರಿಕೆ ಇರಬೇಕು ದೇಶಕ್ಕೆ. ಏನ್ ಸರ್? ಸಾಮಾನ್ಯವಾಗಿ ಎಸ್ಪಿಯನಾಜ್ ಕೇಸ್ಗಳು ಅಂದರೆ ಬೇಹುಗಾರಿಕೆ ಕೆಲಸಗಳನ್ನು, ದೇಶದ್ರೋಹದ ಕೆಲಸಗಳು, ಈ ಆರೋಪಗಳು ಬಂದಿರುವ ಪ್ರಕರಣಗಳು ದೀರ್ಘಕಾಲ ನಡೆದು ಮಟಾಶಾಗಿ ಮಲಗಿ ಹೋಗಿವೆ. ಫೈನಲಿ ಅವರೆಲ್ಲರೂ ಅಲ್ಲ ಅಂತಾಗಿದೆ. ಕ್ವಿಕ್ ಆಗಿ ಆಗ್ಬೇಕು ಇವೆಲ್ಲ. ಹಾಗಾಗಿ ವಿ ಶುಡ್ ಬಿ ವೆರಿ ಕೇರ್ಫುಲ್ ಆ್ಯಂಡ್ ಕ್ವಿಕ್ ಈ ವಿಚಾರದಲ್ಲಿ. ಡಿಜಿಟಲ್ ಎವಿಡೆನ್ಸ್ ಎಲ್ಲ ಇದೆಯಲ್ಲ ಸರ್ ಈ ಪ್ರಕರಣದಲ್ಲಿ? ಹಿಂದೆನೂ ಇದೆಲ್ಲ ನೀವು ಕೇಳಿದಿದ್ರೆ ನಾನು ಕೇಳಿದ್ದೀನಿ. ನಂಬಿ ನಾರಾಯಣ್ ಪ್ರಕರಣದಲ್ಲಿ ಏನ್ರಿ ಹೇಳಿದ್ರಿ ಅವತ್ತು? ಎಸ್, ಪಾಪದು ಏನ್ರಿ ಹೇಳಿದ್ರಿ ಅವತ್ತು ಎಲ್ಲರೂ ನಂಬಿ ನಾರಾಯಣ್ ಪ್ರಕರಣದಲ್ಲಿ? ಹೆಸರೆಲ್ಲ ಕೆಡಿಸಿಟ್ಬಿಟ್ಟು ಆಗೋಗಿತ್ತಲ್ರಿ, ತೀರ್ಮಾನ ಮಾಡಿ ಹ್ಯಾಂಗ್ ಮಾಡಬೇಕಾದೊಂದು ಬಾಕಿ ಇತ್ತಲ್ಲ ಪಾಪ ಅವ್ರನ್ನ. ಆಮೇಲೆ ಏನೂ ಇಲ್ಲ, ಆಮೇಲೆ ಏನಾಯ್ತು? prove ಆಯ್ತು. ಕಾಂಪನ್ಸೇಷನ್ ಕೊಡಬೇಕಾಗಿ ಬಂತು ನೀವು. ಹಾಗಾಗಿ ಈ ಆರೋಪ ಏನಿದೆ ಇದನ್ನು ಎಸೆಯೋದು ಸುಲಭ, ಬಟ್ ಪ್ರೂವ್ ಮಾಡೋದು ಕಷ್ಟ ಈ ದೇಶದಲ್ಲಿ ಅನ್ನೋದು ನಮ್ಮ ಅನುಭವ. ಹಾಗಾಗಿ ಇದನ್ನು ಪಕ್ಕಾ ಮಾಡಿ ಬೇಗ ಮಾಡಿ, ಕಚಡಗಳಿಗೆ ಪಾಠ ಕಲಿಸಿ. ಬಟ್ ಇಂಥವ್ರು ಇರ್ತಾರಲ್ವಾ ಸರ್, ಇನ್ನೂ 100% ಇರ್ತಾರೆ, ಅನುಮಾನನೇ ಇಟ್ಕೋಬೇಡಿ. ಎಸ್. ಇನ್ನು ಕ್ಷಿಪಣಿ ದಾಳಿಯಿಂದ ಅಮೆರಿಕವನ್ನು ರಕ್ಷಿಸೋಕೆ ಈಗ ಗೋಲ್ಡನ್ ಡೋಮ್ ಅನ್ನುವಂಥ ಏರ್ ಡಿಫೆನ್ಸ್ ಸಿಸ್ಟಮ್ ತಯಾರಿಕೆಗೆ ಅಧ್ಯಕ್ಷ ಟ್ರಂಪ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರಂತೆ. ಸೊ ಖಂಡಾಂತ ಕ್ರೂಸ್ ಕ್ಷಿಪಣಿಗಳು ಸೇರಿದಂತೆ ಮುಂದಿನ ತಲೆಮಾರಿನ ವೈಮಾನಿಕ ಅಪಾಯದಿಂದ ದೇಶವನ್ನು ರಕ್ಷಿಸಬೇಕಾಗಿದೆ. ಹಾಗಾಗಿ ಇವೆಲ್ಲ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದಾರಂತೆ. ಗೋಲ್ಡನ್ ಡೋಮ್ ಅಂತ ಅದಕ್ಕೇನೋ ಹೆಸರಿಡಕ್ಕೆ. ಇನ್ನು ಟ್ರಂಪ್ ನಡೆಯನ್ನು ರಷ್ಯಾ ಚೀನಾಗಳು ಈಗ ತೀವ್ರವಾಗಿ ವಿರೋಧಿಸ್ತಾ ಇವೆ. ಏರ್ ಡಿಫೆನ್ಸ್ ಸಿಸ್ಟಮ್ನಿಂದ ಭವಿಷ್ಯದಲ್ಲಿ ಬಾಹ್ಯಾಕಾಶ ಯುದ್ಧ ಭೂಮಿಯಾಗಿ ಪರಿವರ್ತನೆ ಆಗ್ಬೋದು ಅಂತ ಗರಂ ಆಗಿವೆ. ಸೊ ಇಸ್ರೇಲ್ ಬಳಿ ಐರನ್ ಡೋಮ್, ಚೀನಾ ಬಳಿ HQ ಸರಣಿ, ರಷ್ಯಾದ ಬಳಿ S-500, ಭಾರತದ ಬಳಿ S-400 ಆಕಾಶ್ ಬ್ರಹ್ಮೋಸ್ ನಂತಹ ಏರ್ ಡಿಫೆನ್ಸ್ ಸಿಸ್ಟಮ್ಗಳಿವೆ. ಸೊ ಈಗ ಅಮೆರಿಕ ಮಾಡ್ತಿರೋದಕ್ಕೆ ವಿರೋಧಗಳಿದೆ. ಇದು ಏರ್ ಡಿಫೆನ್ಸ್ ಸಿಸ್ಟಮ್ ಥರನೇ ಅಲ್ಲ ಅಲ್ವಾ ಸರ್? ಇದು ಸ್ವಲ್ಪ ಬೇರೆ ಥರ. ಓಕೆ. ಭೂಮಿಯ ಯಾವುದೇ ಮೂಲೆಯಿಂದ ಅಮೆರಿಕದ ಕಡೆಗೆ ಕ್ಷಿಪಣಿ ಆಗಲಿ ಯಾವುದೇ ರೀತಿಯಂಥ ಪದಾರ್ಥಗಳನ್ನಾಗಲಿ ಹಾರಿಸಿದರೆ ಅದನ್ನು ನೆಲ, ಆಕಾಶ ಹಾಗೂ ನೀರು, ಸಮುದ್ರ ಮತ್ತು ಅಂತರಿಕ್ಷ, ಅಲ್ಲಿಂದ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟು ಅದನ್ನು ಡಮ್ ಮಾಡೋದು ಐಡಿಯಾ. ದಟ್ಸ್ ದಿ ಐಡಿಯಾ ಇವ್ರದ್ದು. ಅದಕ್ಕೆ ಅವರಿಬ್ಬರು ಅಂತರಿಕ್ಷ ಆಗಿಬಿಡುತ್ತೆ ಅಂತ ಹೇಳ್ತಿರೋದು ಇವರು. ಇದು ಫಸ್ಟ್ ಟೈಮ್ ಅಲ್ಲ ಇಂಥ ಥಾಟ್ ಪ್ರಾಸೆಸ್ಸು ಅಮೆರಿಕಕ್ಕೆ ಬಂದಿರೋದು. ಒರಿಜಿನಲಿ ರೊನಾಲ್ಡ್ ರೇಗನ್ ಟೈಮಲ್ಲೇ ಸ್ಟಾರ್ ವಾರ್ಸ್ ಬಂತು. ಸ್ಟಾರ್ ವಾರ್ಸ್ ಟೈಪಲ್ಲಿ ರೊನಾಲ್ಡ್ ರೇಗನ್ ಥಾಟ್ ಆಫ್ ದಿಸ್, ವಿ ಹ್ಯಾವ್ ಟು ಕ್ರಿಯೇಟ್ ಎ ಶೀಲ್ಡ್ ಇನ್ ಸ್ಪೇಸ್, ರಕ್ಷಾ ಕವಚ ನಮ್ಗೆ ಅಮೆರಿಕದಕ್ಕೆ ಅಂತ ಅವ್ರದ್ದೊಂದಿತ್ತು ಪ್ಲ್ಯಾನಲ್ಲಿ. ಹಾಗಾಗಿ ಈ ಆಲೋಚನೆ ಬಹಳ ದೀರ್ಘಕಾಲದಿಂದ ಇದೆ. ಓಕೆ. ನಂಬರ್ 3, ರಷ್ಯಾ ಮತ್ತು ಚೈನಾ ಇವೆಲ್ಲ ನಾಳೆ ಏನಾಗ್ಬಿಡುತ್ತೆ ಅಂತೆಲ್ಲ ಹೊಡಿತಿದ್ದಾರೆ. ನೀವು ಮಾಡುವಾಗ ಅವ್ರ ದೇಶದ ರಕ್ಷಣೆಗೆ ಅವ್ರು ಮಾಡ್ಕೊಂಡ್ರೆ ತಪ್ಪೇ. ಇವ್ರ ದೇಶದ ರಕ್ಷಣೆಗೆ ಇವ್ರು ಮಾಡ್ಕೋಬಾರ್ದು. ಹಾಗಾದ್ರೆ ಇವ್ರೇನು ಕಚಡಗಳ? ಅದೇ ಇವ್ರು ಮಾಡ್ಕೋಬಾರ್ದಂಗ. ಅವ್ರು ಮಾಡ್ಕೊಳ್ತಾರೆ. ನೀವು ಮೂನಲ್ಲಿ ಹೋಗ್ಬಿಟ್ಟು ಪರಮಾಣು ಕೇಂದ್ರವನ್ನು ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ತೀರಿ. ರಷ್ಯಾ ಮತ್ತು ಚೈನಾ ನ್ಯೂಕ್ಲಿಯರ್ ಇನ್ಸ್ಟಾಲೇಷನ್ ಓಪನ್ ಮಾಡ್ತೀವಿ ಅಲ್ಲಿ ಅಂತ ಅಂತೀರಿ. ಇನ್ನೊಬ್ರು ಮಾಡಿದಾಗ ಲಬಲಬ ಅಂತೀರಿ. ಇದೆಲ್ಲ ದೇಶಗಳ ಮೇಲಾಟಪ್ಪ. ಅದಕ್ಕೆ ನಾನು ಪದೇ ಪದೇ ಈ ಪಹಲ್ಗಾಮ್ ಆದಮೇಲೆ ಹೇಳ್ತಿರೋದು, ನಮ್ಮ ಯುದ್ಧ, ನಮ್ಮ ಹೋರಾಟ, ನಮ್ಮ ಶಸ್ತ್ರ, ಮೂರನ್ನವ್ರು ತಲೆ ಹಾಕಬಾರ್ದು. ಮೂರರಲ್ಲೂ ನಾವೇ ಇರಬೇಕು.
ಹೌದು. ಇದ್ರೆ ನೀವು ಉಳ್ಕೋತೀರಿ, ಇಲ್ಲ ಅಂತ. ಇಲ್ಲ ಅಂದರೆ ಇಲ್ಲ. ಭವಿಷ್ಯ ಅಷ್ಟೇ, ಯಾರ ಮೇಲೂ ಡಿಪೆಂಡ್ ಆಗಬಾರ್ದು. ಅಷ್ಟೇ ಭವಿಷ್ಯ. ಎಸ್. ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ನಲ್ಲಿ ನಡೆದ ಹಿಂಸಾಚಾರದಲ್ಲಿ ಟಿಎಂಸಿ ನಾಯಕರ ಕೈವಾಡ ಇದೆ ಅಂತ ಬಿಜೆಪಿ ಆರೋಪ ಮಾಡಿದೆ. ಕಳೆದ ತಿಂಗಳು ವಕ್ಫ್ ವಿರೋಧಿ ಪ್ರತಿಭಟನೆಗಳಿಂದ ಉಂಟಾದ ಹಿಂಸಾಚಾರದ ಕುರಿತಾದ ವರದಿಯನ್ನು ಉಲ್ಲೇಖಿಸಿ ಸಂಬಂಧಪಟ್ಟ ಟಿಎಂಸಿ ನಾಯಕರ ವಿರುದ್ಧ ಕ್ರಮಕ್ಕೆ ಸಿಎಂ ಮಮತಾ ಬ್ಯಾನರ್ಜಿ ರಾಜೀನಾಮೆಗೆ ಒತ್ತಾಯಿಸಿದೆ. ನೋ 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 ಬಿಜೆಪಿ ಮಾಡಿರೋ ಆರೋಪ ಅಲ್ಲ ಇದು. ಈ ಪ್ರಕರಣದ ಸಂಬಂಧ ತನಿಖೆ ಮಾಡೋದಕ್ಕೆ ಹೈಕೋರ್ಟ್ ಒಂದು ಪ್ಯಾನಲ್ ಅನ್ನು ರಚನೆ ಮಾಡಿದೆ. ಅಲ್ಲಿ ಹೌದು, ಒಂದು ತನಿಖಾ ಸಂಸ್ಥೆ, ಒಂದು ತನಿಖಾ ಸಮಿತಿಯನ್ನ ಮಾಡಿದೆ. ಆಗಿರುವಂತ ಆ ಸಮಿತಿ ಕೊಟ್ಟಿರುವ ವರದಿ ಇದು. ಟಿಎಂಸಿ ಅವರ ಇದಿದೆ. ಇದು ಬಿಜೆಪಿ ಮಾಡಿರೋ ಆರೋಪ ಅಲ್ಲ. ಬಟ್ ಅದನ್ನ ಬಿಜೆಪಿ ನೀನು ಹೇಳಬಾರ್ದು ಅಂತಿದ್ಯಾ? ಒಳ್ಳೆ ಕತೆ ಆಯ್ತು. ಹೌದು. ಏನ್ ಮಾಡ್ಬೇಕು? ಬಾಯೊಳಗೆ ಹಾಕೊಂಡು ಬೊಪ್ಪಂತ ಕುತ್ಕೋಬೇಕಾ? ಏನ್ ಮಾಡ್ಬೇಕು ಅವರು? ಇವಮ್ಮ ಮಾಡಿರೋ ಕೆಲಸಕ್ಕೆ TMCಯ MLA ಬರ್ತಾನಂತೆ, ಗಲಾಟೆ ಆಗ್ತಿದೆಯಂತೆ, ಹಿಂದೂಗಳ ಮನೆಗೆ ನೀರು ಮತ್ತು ಎಲೆಕ್ಟ್ರಿಸಿಟಿ ಕಟ್ ಮಾಡ್ತಾರಂತೆ, 130-140 ಮನೆನ ಬೆಂಕಿ ಹತ್ತಿಸ್ತಾರಂತೆ, ನೀರು ಹಾಕಕ್ಕೆ ನೀರು ಸಿಕ್ಕದಂಗೆ ಮಾಡ್ತಾರಂತೆ. ಅದನ್ನು ನೋಡಿಕೊಂಡು ಅವನು ವಾಪಸ್ ಹೋಗ್ತಾನಂತೆ. ಇದು ಕಮಿಟಿ ಹೇಳಿರೋದು, ನಾನಲ್ಲ. ಲೋಕಲ್ ಪೊಲೀಸು ಕಚಡಗಳು, ಡ್ರೆಸ್ ಹಾಕಿರೋ ಅಯೋಗ್ಯರು ಹೊಡೆಸ್ಕೊಂಡು ಪಾಪ ಓಡೋಗಿರೋಂಥ ಜನನ್ನ ಬಲವಂತವಾಗಿ ಕರ್ಕೊಂಬಂದು ಅದೇ ಜಾಗದೊಳಗೆ ಬಿಡ್ತಾರಂತೆ. ಅಂದರೆ ತಪ್ಪಿಸ್ಕೊಂಡು ಹೋಗ್ತಿರೋ ಕುರಿನ ಕಟ್ಕ ವಾಪಸ್ ತಗೊಂಬಂದು ವಧಾಸ್ಥಾನಕ್ಕೆ ತಂದಂಗೆ. ಲೋಕಲ್ ಕಾರ್ಪೊರೇಟರು ಜನನ್ ಕರ್ಕೊಂಬಂದು ಪೊಲೀಸ್ನವ್ರ ಮುಂದೆ ಹೊಡಿತಾನಂತೆ. ಇಂಥ TMC ಹಿಂದೂಗಳ ರಕ್ಷಣೆ ಮಾಡಿಕೊಂಡು ಪಾಕಿಸ್ತಾನನ ವಿರೋಧ ಮಾಡುತ್ತಂತೆ. ಯಾಕ್ರಿ ಡ್ರಾಮಾಗಳು? ಓಟ್ಗೋಸ್ಕರ ಎಲ್ಲವೂ. ಇಂಟೆನ್ಷನ್ ಕ್ಲಿಯರ್ ಇದರದ್ದು. ನನಗೆ ಗೊತ್ತಿಲ್ಲ, ಕಮಿಟಿ ಹೇಳ್ತಿರೋದು, ಇಂಟೆನ್ಷನ್ ಇದು ಕ್ಲಿಯರ್. ನಾನು ಹೇಳ್ತಿರೋದಲ್ಲ. ಪಹಲ್ಗಾಮ್ ದಾಳಿಗಿಂತ ಕ್ರೂರ ಆಯ್ತು ಇದು. ಎಕ್ಸಾಕ್ಟ್ಲಿ ಬಿಜೆಪಿ ಅದನ್ನು ಕಂಪೇರ್ ಮಾಡಿದ್ರೆ ಈಗ ಇದು ನಥಿಂಗ್ ಬಟ್ ಪಹಲ್ಗಾಮ್ ಇದು ಅಂತ, ಅದಕ್ಕಿಂತಲೂ ಕ್ರೂರವಾಗ ಇದು ಅಂತ ಹೇಳಿದ್ದೀಗ. ಹೌದು. ಹಂಗಾಗಿ ಇದನ್ನ ಬಿಜೆಪಿ ಅಲ್ಲ, ಕಮಿಟಿ ಮಾಡಿರೋದು. ಎಸ್.